ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಷ್ಟಕ್ಕೆ ಏನು ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗೈಸ್, ನಿನ್ನೆ ತಾನೇ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಬಂತು, ರಾತ್ರಿ ಬಂತು. ಸೊ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನೆಟ್ವರ್ಕ್ ಇಶ್ಯೂಸ್ ಗೊತ್ತಲ್ಲ. ಸೊ ಅದಕ್ಕೆ ಇವಾಗ ನಾನು ಮಾಡ್ತಾಯಿದ್ದೀನಿ. ಎಷ್ಟೊಂದು ಜನ ತುಂಬ ಡೌಟ್ ಕೇಳಿದ್ದೀರಾ, ಮತ್ತು ಇನ್ಸ್ಟಾದಲ್ಲಿ ತುಂಬ ಡಿ ಎಮ್ ಮಾಡಿದ್ದೀರಾ. ಯಾವ ಥರ ಮಾಡೋದು, ತರ್ಡ್ ರೌಂಡ್ಗೆ ಯಾವ ಥರ ಪಾರ್ಟಿಸಿಪೇಟ್ ಮಾಡೋದು, ನಂಗೆ ಈ ಕಾಲೇಜ್ ಸಿಕ್ಕಿದೆ, ಈ ಬ್ರ್ಯಾಂಚ್ ಸಿಕ್ಕಿದೆ. ಸೊ ನಾನು ಆದಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬೇಕಾದರೆ ಈ ವಿಡಿಯೋ ನೋಡ್ತಿರೋರು ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡಿದ್ದೀನೋ ಇಲ್ವೋ ಅಂತ. ಮ್ಯಾಕ್ಸಿಮಮ್ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಇನ್ಸ್ಟಾದಲ್ಲಿ ಯಾರು ಡಿ ಎಮ್ ಮಾಡಿದ್ರು ಅವ್ರಿಗೆಲ್ಲರೂ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ನೆನ್ನೆನೂ ಒಂದು ವೀಡಿಯೋ ಹಾಕಿದೆ, ವಾಟ್ ನೆಕ್ಸ್ಟ್ ಆಫ್ಟರ್ ರೌಂಡ್ 2 ಅಂತ. ಅದಕ್ಕೆ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದೀರಾ, ಅದಕ್ಕೂ ನಾನು ರಿಪ್ಲೈ ಮಾಡಿದ್ದೀನಿ. ಇಷ್ಟಾಗುತ್ತೆ ಅಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ನಿಮ್ಮೆಲ್ಲ ಡೌಟ್ಸು. ನೆನ್ನೆ ಯಾರ್ಯಾರಿಗೆ ನಾನು ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ರು ಅವ್ರಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಇವಾಗ ಫಸ್ಟು ಏನಂದರೆ, ನಿಮಗಿರೋದೇ 2 ಚಾಯ್ಸಸ್, ಚಾಯ್ಸ್ 1 ಮತ್ತು ಚಾಯ್ಸ್ 4. ಚಾಯ್ಸ್ 1 ಅಂದರೆ ಅಡ್ಮಿಷನ್ ಆಗೋದು, ಚಾಯ್ಸ್ 4 ಅಂದರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಏನಂದಿದೆ ಅಂದರೆ, ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಚಾಯ್ಸ್ 4 ಹಾಕೋದು ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದೆ. ಆ್ಯಂಡ್ ಕೆ ಅವರು ಅದನ್ನೇ ಹೇಳಿದರು. ಬಟ್ ಇವಾಗ ಏನಾಗಿದೆ ಅಂದರೆ, ನೀವು ಚಾಯ್ಸ್ 4 ಹಾಕಿದ್ರೆ ಎಕ್ಸಿಟ್ ಆಗ್ತೀರ ಅಷ್ಟೇ. ಇನ್ನು ರೌಂಡ್ 3 ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಚಾಯ್ಸ್ 1 ಅಂದರೆ ಏನಂದರೆ, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ ಆ್ಯಂಡ್ ನಿಮಗೆ ಅಪ್ಗ್ರೇಡೇಷನ್ ಮಾಡ್ಕೋಬೋದು. ಅಂದರೆ ನೀವು ನೆಕ್ಸ್ಟ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಚಾಯ್ಸ್ 1 ತೊಗೊಂಡ್ರೆ. ಬಟ್ ಇವಾಗ ಎಷ್ಟೊಂದು ಜನ ಕೇಳ್ತಿರೋದು, ಅಕ್ಕ ನಂಗೆ ಈಗ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ ಆ್ಯಂಡ್ ನಾನು ರೌಂಡ್ 3 ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತೆ ಇದೇ ಕಾಲೇಜ್ ಸಿಗುತ್ತೆ ಅನ್ನೋ ಭಯ ಇದೆ. ಸೊ ಅವಾಗ ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಸೊ ಇವಾಗ ಕೆ ಅವ್ರು ಏನಂತ ಹೇಳಿದ್ದಾರೆ, ನೀವು ಚಾಯ್ಸ್ ಎಂಟ್ರಿ ಮಾಡಬೇಡಿ, ನೀವು ಪೆನಾಲ್ಟಿ 5000 ಕಟ್ಟಿದ್ರೆ ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಏನಾದ್ರು ನಿಮ್ಗೆ ಈ ಕಾಲೇಜ್ ಸಿಕ್ಕಿರೋದು ಇಷ್ಟ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಮಗೆ ಕೌನ್ಸಿಲಿಂಗಿಂದನೂ ಎಕ್ಸಿಟ್ ಆಗೋಕ್ಕಾಗಲ್ಲ ಈಗ, ಬಿಕಾಸ್ ನಿಮಗೆ ಇನ್ನೊಂದು ಕಾಲೇಜ್ ಸಿಗಬೇಕು ಅಂತ ಇದೆ, ಈ ಕಾಲೇಜ್ ಸಿಕ್ಕಿರೋದು ಇಷ್ಟ ಇಲ್ಲ. ಅವಾಗ ಚಾಯ್ಸ್ ಎಂಟ್ರಿ ಏನು ಮಾಡೋಂಗಿಲ್ಲ. ಸಿಕ್ಕಿರೋ ಕಾಲೇಜಿಗೆ 5000 ಪೆನಾಲ್ಟಿ ಕಟ್ಟಿದ್ರೆ ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಈಗ ಕೆ ಅವರು ಇದನ್ನ ಹೇಳಿದ್ದಾರೆ. ಸೊ ಗೈಸ್, ನೀವು ಸುಮ್ಮನೆ ಪೆನಾಲ್ಟಿ ಎಲ್ಲ ಕಟ್ಟಕ್ಕೆ ಹೋಗಬೇಡಿ. ಹಂಗೂ ಏನೋ ನಿಮ್ಗೆ ಆ ಕಾಲೇಜ್ ಇಷ್ಟನೇ ಇಲ್ಲ ಅಂದಾಗ ಓಕೆ, ಯಾವುದು ನಿಮಗೆ ದಾರಿನೆಲ್ಲ ಕಟ್ಟಬೇಕು. ಬಟ್ ನೋಡ್ಕೊಂಡು ಡಿಸೈಡ್ ಮಾಡಿ, ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡಿ. ಆ್ಯಂಡ್ ನೀವೇನಾದರೂ ಈಗ ಕಾಲೇಜ್ ಬ್ಯಾಕಪ್ ಇಟ್ಕೊಳ್ಳಿಲ್ಲ ಅಂದರೆ 5000 ಪೆನಾಲ್ಟಿ ಕಟ್ತೀರಾ, ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೆ ಏನಾದರೂ ಕಾಲೇಜ್ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಬೆಟರ್ ಆಪ್ಷನ್ ಯಾವುದಂದರೆ ಚಾಯ್ಸ್ 1. ಚಾಯ್ಸ್ 4 ಅಂತೂ ನಾನು ಆಪ್ಷನ್ ಹೇಳೋದು, ಬಿಕಾಸ್ ಅದು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದು. ಬೆಟರ್ ಆಪ್ಷನ್ ಯಾವುದಿರೋದು ಅಂದರೆ ಚಾಯ್ಸ್ 1. ಸೊ ನೋಡ್ಕೊಂಡು ಡಿಸೈಡ್ ಮಾಡಿ. ನೆಕ್ಸ್ಟ್ ಡೌಟ್ ಕೇಳಿರೋದು ಅಂದರೆ, ತರ್ಡ್ ರೌಂಡ್ ಯಾವ ಥರ ಪಾರ್ಟಿಸಿಪೇಟ್ ಮಾಡೋದು ಅಂತ. ತರ್ಡ್ ರೌಂಡ್ ಯಾವ ಥರ ಪಾರ್ಟಿಸಿಪೇಟ್ ಮಾಡೋದು ಅಂದರೆ, ಈಗ 28ವರೆಗೂ ನಿಮ್ಗೆ ಅಡ್ಮಿಷನ್ ಆಗಿ ಟೈಮ್ ಕೊಟ್ಟಿದ್ದಾರೆ. ಅದೆಲ್ಲ ಮುಗಿದ್ಮೇಲೆ ಕೆ ಅವರು ಒಂದು ಲಿಂಕ್ ಬಿಡ್ತಾರೆ. ಸೊ ನೀವು ಹೋಗಲ್ಲಿ ಲಾಗಿನ್ ಆದರೆ ನೀವು ತರ್ಡ್ ರೌಂಡ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ಎಕ್ಸ್ಟ್ರಾ ಫೀಸ್ ಏನು ಪೇ ಮಾಡೋಂಗಿಲ್ಲ ತರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ನೀವು ಒನ್ಸ್ ಲಾಗಿನ್ ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಅದಕ್ಕೂ ಟೈಮ್ ಕೊಡ್ತಾರೆ ಕೆ ಅವರು. ಸೊ ಅದಾದಮೇಲೆ ತರ್ಡ್ ರೌಂಡ್ದು ರಿಸಲ್ಟ್ ಬರುತ್ತೆ ಅಷ್ಟೇ. ಇಷ್ಟೊಂದು ಜನ ಕೇಳಿರೋದು, ಅಕ್ಕ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ. ಲಾಸ್ಟ್ ಇಯರಲ್ಲಿ ಏನಂದರೆ, ನಮ್ಮ ಇಯರಲ್ಲಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗಿದ್ದು. ಮೇ ಬಿ ಈ ಇಯರು ಕಾಲೇಜ್ನ ಆ್ಯಡ್ ಮಾಡ್ಬೋದು ಅನ್ಕೋತೀನಿ. ನಾನು ವೀಡಿಯೋಸ್ ನೋಡಿದೆ, ಬಟ್ ಎಲ್ಲೂ ಕೆ ಇ ಅವರು ನಂಗೆ ಮೆನ್ಷನ್ ಮಾಡಿಲ್ಲ ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಅಂತ. ನೋಡೋಣ, ಇನ್ನೊಂದು 2 ಡೇಸಲ್ಲಿ ಗೊತ್ತಾಗುತ್ತೆ. ಬಟ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದು 90% ನಾನು ಅಂದ್ಕೊಂಡಿದ್ದೀನಿ. ನನಗೇನಂದರೆ, ನಾನು ತರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ತರ್ಡ್ ರೌಂಡ್ ಯಾವ ಥರ ಇರುತ್ತೆ ಅಂತ. ಸೊ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ಫ್ರೆಂಡು ತರ್ಡ್ ರೌಂಡ್ ಅಟೆಂಡ್ ಮಾಡಿದ್ಲು, ಅವಳು ನ್ಯೂ ಕಾಲೇಜಸ್ನ ಆ್ಯಡ್ ಮಾಡಿದ್ಲು. ಬಟ್ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲೌಟ್ ಆಗಿತ್ತು, ತರ್ಡ್ ರೌಂಡಲ್ಲೂ ಅದೇ ಕಾಲೇಜ್ ಅಲೌಟ್ ಆಗಿದೆ ಅವಳಿಗೆ. ಸೊ ನೋಡ್ಕೊಂಡು ಇದು ಮಾಡಿ. ಚಾಯ್ಸ್ 1 ಇಸ್ ದ ಬೆಟರ್ ಆಪ್ಷನ್, ಬಿಕಾಸ್ ಬ್ಯಾಕಪ್ ಇರುತ್ತೆ ಅಷ್ಟೇ. ಸೊ ಮೊದಲು ಏನಂತ ಹೇಳಿದ್ದು ಅಂದರೆ, ಚಾಯ್ಸ್ 4 ತೊಗೊಂಡು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದರು. ಬಟ್ ಪೆನಾಲ್ಟಿ ಎಷ್ಟು ಅಂತ ಹೇಳಿರಲಿಲ್ಲ. ಬಟ್ ಈಗ ಪೆನಾಲ್ಟಿ ಮೆನ್ಷನ್ ಮಾಡಿದ್ದಾರೆ ಅಂತ. ಚಾಯ್ಸ್ ಎಂಟ್ರಿ ಮಾಡಲೇನೋ ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಸೊ ನೋಡ್ಕೊಂಡು ಡಿಸೈಡ್ ಮಾಡಿ, ಪೇರೆಂಟ್ಸ್ ಜೊತೆ ಮಾತಾಡ್ಕೊಂಡು ಏನು ಅಂತ. ಸೊ ನೆಕ್ಸ್ಟ್ ಏನಂತ ಡೌಟ್ ಕೇಳಿದ್ರೆ ಅಂದರೆ, ಅಕ್ಕ ನಾನು ಮಾಡೋ ಪೇಮೆಂಟ್ ಅದು ಕೆ ಇಗೆ ಅಲ್ವಾ, ಮತ್ತು ನನ್ನ ಪೇಮೆಂಟ್ ಸೇಫ್ ಇರುತ್ತೆ ಅಲ್ವಾ, ಕೆ ಇ ಅವರೇ ಬೇರೆ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡ್ತಾರಲ್ವಾ ಅಂತ ಕೇಳಿದಿರ. ಸೇಫ್ ಇರುತ್ತೆ, ಕೆ ಇ ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ, ನಥಿಂಗ್ ಟು ವರಿ. ಈಗ ನೀವು ಚಾಯ್ಸ್ 1 ತೊಗೊಂಡ್ಮೇಲೆ ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಅದು ನಿಮ್ಗೆ ಎಷ್ಟೊಂದು ಜನಕ್ಕೆ ಡೌಟ್ ಅಲ್ಲ. ಪೇಮೆಂಟ್ ಮಾಡಿ ನಾವು ರೌಂಡ್ 3 ಅಟೆಂಡ್ ಮಾಡಿ ಬೇರೆ ಕಾಲೇಜ್ ಸಿಕ್ಕಿದ್ರೆ ಫೀಸ್ ಟ್ರಾನ್ಸ್ಫರ್ ಮಾಡ್ತಾರಾ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇರೋದು. ಫೀಸ್ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಕಾಲೇಜಿಗೆ. ನಿಮ್ಗೆ ಏನಾದ್ರು ಬೇರೆ ಕಾಲೇಜ್ ಸಿಕ್ಕಿದ್ರೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ, ಫೀಸ್ ಟ್ರಾನ್ಸ್ಫರ್ ಮಾಡುತ್ತೆ, ಸೇಫ್ ಆಗಿರುತ್ತೆ. ಇದು ನೀವು ಫೀಸ್ ಪೇ ಮಾಡ್ತಾರದು ಕೆ ಇ ಅವ್ರಿಗೆ. ನೆಕ್ಸ್ಟ್ ಇನ್ನೊಬ್ರು ಏನಂತ ಡೌಟ್ ಕೇಳಿದ್ರೆ ಅಂದರೆ, ಅಕ್ಕ ಜಸ್ಟ್ ಫೀಸ್ ಪೇಮೆಂಟ್ ಮಾಡಿದ್ರೆ ಸಾಕಾ ಅಥವಾ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕಾ, ಅಂದರೆ ರೌಂಡ್ 3 ಪಾರ್ಟಿಸಿಪೇಟ್ ಮಾಡೋರು ಅಂತ ಕೇಳಿದ್ರ. ಸೊ ಇವಾಗ ನೀವು ಚಾಯ್ಸ್ 1 ತೊಗೊಂಡು ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೂ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಬೇಕು. ಚಾಯ್ಸ್ 1 ತೊಗೊಂಡು ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಸೇಮ್ ನೀವು ಫೀಸ್ ಪೇ ಮಾಡಿ ಕಾಲೇಜವ್ರಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಸೊ ಎಲ್ಲದಕ್ಕೂ ಸೇಮ್, ನೀವು ಅಡ್ಮಿಷನ್ ಆಗಲೇಬೇಕು ಮತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲೇಬೇಕು. ಸೊ ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂದ್ರೂ ನೀವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನೀವು ಸಬ್ಮಿಟ್ ಮಾಡಬೇಕು ಕಾಲೇಜಿಗೆ. ಸೊ ನೆಕ್ಸ್ಟ್ ಏನಾದ್ರು ನಿಮಗೆ ರೌಂಡ್ 3 ಬೇರೆ ಕಾಲೇಜ್ ಸಿಕ್ಕಿದ್ರೆ ಡಾಕ್ಯುಮೆಂಟ್ಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಡೋಂಟ್ ವರಿ, ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ಫೀಸ್ ಎರಡೂ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಕಾಲೇಜ್ ಸಿಕ್ಕಿದ್ರೆ. ಸೊ ಇದು ಮೇನ್ ಡೌಟ್ ಆಗಿದ್ದು. ಸೊ ಗೈಸ್, ನಾನು ನೆನ್ನೆ ವೀಡಿಯೋ ಪೋಸ್ಟ್ ಮಾಡಿದೆ, ನಾನು ಕರೆಕ್ಟಾಗಿ 100+ ಕಮೆಂಟ್ಸ್ ಬಂದಿದೆ. ಸೊ ಇವಾಗ ನಾನು ಒಂದೊಂದು ಕಮೆಂಟ್ಸಿಗೆ ರಿಪ್ಲೈ ಮಾಡಿಲ್ವಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಅಕ್ಕ ತರ್ಡ್ ರೌಂಡ್ ಅಟೆಂಡ್ ಮಾಡಬೇಕು ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಹೋಗಿ
ರಿಪೋರ್ಟ್ ಮಾಡಬೇಕಾ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿದರೆ ಸಾಕಾ ಪ್ಲೀಸ್ ಹೇಳಿ. ಇಲ್ಲ, ಜಸ್ಟ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಆಗಲ್ಲ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬೇಕಂದ್ರೂ. ನೆಕ್ಸ್ಟು ಹೌ ಟು ಡೂ ಚಾಯ್ಸ್ ಎಂಟ್ರಿ. ಇನ್ನೂ ಚಾಯ್ಸ್ ಎಂಟ್ರಿ ಲಿಂಕ್ ಬಿಟ್ಟಿಲ್ಲ. ಜಸ್ಟ್ ಏನಿಲ್ಲ, KE ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ KCT 2026 ಅಂತ ಇರುತ್ತೆ. ಅಲ್ಲಿ ನಿಮಗೆ ಫಸ್ಟ್ ಲಿಂಕ್ ಬಂದಿರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಥರ್ಡ್ ರೌಂಡಲ್ಲಿ ಕಾಲೇಜ್ ಆ್ಯಡ್ ಆಪ್ಷನ್ ಬಿಡ್ತಾರಾ? ಹೌದು, ಥರ್ಡ್ ರೌಂಡಲ್ಲಿ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಡೌಟ್ ಏನಂದರೆ, ಅಕ್ಕ ಇಫ್ ಐ ಡೋಂಟ್ get any seat allotment in third round of engineer, can I continue with the college allotted me in the second round after choosing choice 1? ಹೌದು, ಚಾಯ್ಸ್ 1 ತೊಗೊಳ್ಳೋದಕ್ಕೆ ನಿಮಗೆ ಬ್ಯಾಕಪ್ ಆಗಿ ಒಂದು ಕಾಲೇಜ್ ಇರುತ್ತೆ. ರೌಂಡ್ 3ಯಲ್ಲಿ ಯಾವುದು ಕಾಲೇಜ್ ಅಲೌಟ್ ಆಗಿಲ್ಲ ಅಂದರೆ ನಿಮಗೆ ಈಗ ರೌಂಡ್ 2ಅಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕೆ ಹೋಗಿ ಸೇರ್ಕೊಳ್ಳೋದು. ಅಂದರೆ ಈಗ ಆಲ್ರೆಡಿ ನೀವೆಲ್ಲ ಫೀಸ್ ಎಲ್ಲ ಪೇ ಮಾಡಿರ್ತೀರ, ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಆಗಿದೆ, ಜಸ್ಟ್ ಹೋಗಿ ಕಾಲೇಜ್ಗೆ ಹೋಗೋದಷ್ಟೇ ನೀವು. ಕ್ವಶನ್ ಬಂದು, ಹಾಸ್ಟೆಲ್ ಫೀಸ್ ಪೇ ಮಾಡಿದರೆ ಥರ್ಡ್ ರೌಂಡ್ ಅಪ್ಗ್ರೇಡ್ ಆದರೆ ಕೊಡ್ತಾರಾ? ಮೇ ಬಿ ಟ್ರಾನ್ಸ್ಫರ್ ಮಾಡಲ್ಲ, ಅದನ್ನ ಕಾಲೇಜ್ ಅವ್ರನ್ನ ಹತ್ರ ಒಂದ್ಸಲ ಕೇಳಬೇಕು. ಬಟ್ ಇವಾಗ ನೀವು ಪೇ ಮಾಡ್ತಾರಲ್ಲ ಫೀಸ್ ಅಡ್ಮಿಷನ್ಗಾಗಿ, ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ನಂಗೆ ಹಾಸ್ಟೆಲ್ದ ಬಗ್ಗೆ ಎಲ್ಲ ಕಾಲೇಜ್ ಸೇಮ್ ಇರೋಲ್ಲ, ಒಂದ್ಸಲಿ ಕಾಲೇಜ್ ಅವ್ರನ್ನ ಕೇಳಬೇಕು. ಯಾಕೆ ಎಷ್ಟೊಂದು ಜನ ಈ ಕ್ವಶನ್ ಕೇಳ್ತಾರೆ ಅಂದರೆ, ರೌಂಡ್ 2 ಅಷ್ಟರಲ್ಲಿ ಎಲ್ಲ ಕಾಲೇಜ್ದು ಹಾಸ್ಟೆಲ್ಸ್ದು ಬುಕ್ ಆಗಿಬಿಡುತ್ತೆ. ಯಾಕಂದರೆ ರೌಂಡ್ 3 ಅಷ್ಟರಲ್ಲಿ ಯಾವುದು ಖಾಲಿ ಇರೋಲ್ಲ, ಬೆಡ್ಸ್ ಎಲ್ಲ ಫುಲ್ ಬುಕ್ ಆಗಿರುತ್ತೆ. ಸೊ ಎಲ್ಲರೂ ಅದಕ್ಕೆ ತುಂಬ ಕ್ವಶನ್ಸ್ ಇದ್ರ ಬಗ್ಗೆ ಕೇಳ್ತಾ ಇರೋದು, ಹಾಸ್ಟೆಲ್ ಬಗ್ಗೆ ಫೀಸ್ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ನಾವು ಅಷ್ಟೇ ರೌಂಡ್ 2 ಅಡ್ಮಿಷನಿಗೆ 2 ಡೇಸ್ ಲೇಟಾಗಿ ಹೋಗಿದ್ದೋ. ಅಂದರೆ ನಮ್ಮ ಮನೇಲೆಲ್ಲ ಫಂಕ್ಷನ್ಸ್ ಇತ್ತಲ್ಲ, ಸೊ ಒಂದು 2 ಡೇಸ್, 1 ಡೇನೋ 2 ಡೇನೋ ಸ್ವಲ್ಪ ಲೇಟಾಗಿ ಹೋಗಿದ್ದೋ. ಹಾಸ್ಟೆಲಲ್ಲಿ ಆಲ್ರೆಡಿ ಎಷ್ಟೊಂದು ಬುಕ್ ಆಗಿಬಿಟ್ಟಿದ್ದು ರೂಮ್ಸ್ ಎಲ್ಲ, ನಮ್ಗೆ ಯಾವುದು ಅಷ್ಟು ರೂಮ್ ಚೆನ್ನಾಗಿರೋದು ಸಿಗಲಿಲ್ಲ. ಸೊ ಅದಕ್ಕೆ ನಾನು ಹೋಗಿ PGಗೆ ಜಾಯ್ನ್ ಆಗಿದ್ದು. ಸೊ ಯಾಕಂದರೆ ರೌಂಡ್ 3ಯಲ್ಲಿ ಯಾವುದು ಹಾಸ್ಟೆಲ್ಸ್ ಖಾಲಿ ಇರೋಲ್ಲ, ಎಲ್ಲ ಫಿಲ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಎಷ್ಟೊಂದು ಜನ ಕೇಳ್ತಾರೆ, ಮೊದಲೇ ಬುಕ್ ಮಾಡ್ಕೋಬೇಕಲ್ವಾ, ಅದಕ್ಕೆ. ಸೊ ನೆಕ್ಸ್ಟ್ ಇನ್ನೊಬ್ರು ಕಮೆಂಟ್ ಹಾಕಿರೋದು, ಐ ಗಾಟ್ JSS ಇಟ್ ಇಸ್ ಇನ್ CSC ಡಿಪಾರ್ಟ್ಮೆಂಟ್. ಚೆನ್ನಾಗಿದೆ, ವೆಲ್ಕಮ್ ಟು ಅವರ್ ಕಾಲೇಜ್. ನೆಕ್ಸ್ಟ್ ಬಂದು ಅಕ್ಕ ಸಪ್ತಗಿರಿ NPSC ಯೂನಿವರ್ಸಿಟಿ CSC. ಓಕೆ, ಆ್ಯಾವ್ರೇಜ್ ಆಗಿದೆ, ಪ್ಲೇಸ್ಮೆಂಟ್ಸು ಈ ಸರಿ ಸ್ವಲ್ಪ ಚೆನ್ನಾಗಾಗಿದೆ. ಸೊ ನೆಕ್ಸ್ಟ್ ಕಾಮನ್ ಆಗಿ ಡೌಟ್ ಇರೋದು ಅಂದರೆ SC/ST ಅವ್ರದ್ದು ರಿಸಲ್ಟಲ್ಲಿ ಏನಂತ ತೋರಿಸ್ತಿದೆ ಅಂದರೆ, ಫೀಸು ಪೇಮೆಂಟ್ ಮಾಡಬೇಕಾಗಿರೋದ್ರಿಗೆ 10 ರೂಪೀಸ್ ಅಂತ ಅಷ್ಟೇ ಹೇಳಿರೋದು. ಬಟ್ ಅಲ್ಲಿ ತೋರಿಸ್ತಾ ಇರೋದು 1,20,000 ಅಂತೇನೋ ತೋರಿಸ್ತಿದೆ ಅಂತೆ. ಸೊ ಎಷ್ಟೊಂದು ಜನ ಅದ್ರದ್ದು ಕಮೆಂಟ್ ಹಾಕಿದ್ದಾರೆ, ಒಂದು 5 to 6 ಮೆಂಬರ್ಸ್. ಸೊ ಅದನ್ನ ಕ್ಲಿಯರ್ ಮಾಡ್ತೀನಿ. ಜಸ್ಟ್ ಏನೋ ಗ್ಲಿಚ್ಚಿಂದ ತೋರಿಸಿದೆ ಅಷ್ಟೇ, ನಥಿಂಗ್ ಟು ವರಿ. KE ಅವರನ್ನು ಚೇಂಜ್ ಮಾಡ್ತಾರೆ, ಇನ್ನು ಸ್ವಲ್ಪ ಹೊತ್ತು ಅಷ್ಟರಲ್ಲಿ ಸರಿಯಾಗುತ್ತೆ ಅದು. ಎಷ್ಟೊಂದು ಜನ ಇದನ್ನೇ ಕಮೆಂಟ್ ಹಾಕಿರೋದು, ಅಕ್ಕ ನಾನು SC/ST ಕ್ಯಾಟಗರಿ, ಬಟ್ ನನಗೆ 10 ರೂಪೀಸ್ ಬದಲು 1,00,000 ಎಷ್ಟು ಫೀಸ್ ತೋರಿಸ್ತಿದೆ ಅಂತ. ಬಟ್ ಇಲ್ಲ, ಅದು ಚೇಂಜ್ ಆಗುತ್ತೆ, ಸ್ವಲ್ಪ ಪ್ರಾಬ್ಲಮಿಂದ, ವೆಬ್ಸೈಟ್ ಪ್ರಾಬ್ಲಮಿಂದ ಹಂಗೆ ಆಗಿರ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಇನ್ನೊಬ್ರು ಕೇಳಿದ್ರೆ, ಅಕ್ಕ ಈಗ ನಾವು ರೌಂಡ್ 3ಗೆ ಹೋಗಬೇಕು ಅಂದರೆ ರೌಂಡ್ 2ಅಲ್ಲಿ ಸಿಕ್ಕಿರೋ ಕಾಲೇಜ್ ಫೀಸ್ ಕಟ್ಟಿ ಕಾಲೇಜ್ ಹೀಗೆ ಹೋಗಿ ಅಡ್ಮಿಷನ್ ಆಗಬೇಕಾ ಪ್ಲೀಸ್ ಅಕ್ಕ? ನನಗೆ ಫೀಸ್ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ. ನೆಕ್ಸ್ಟ್ ಬಂದು, ಅಕ್ಕ ಅವಿಸ್ ವಿದ್ಯಾವರ್ಧಕ CSC ಇಟ್ ಈಸ್ ಗುಡ್ ಆರ್ ಆವ್ರೇಜ್? ಇಟ್ ಈಸ್ ಗುಡ್. ನಿಮ್ಗೆ ಇನ್ನೂ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ಒಂದು ವೀಡಿಯೋ ಮಾಡಾಕ್ತೀನಿ, ID ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಇನ್ಸ್ಟಾ ID ಮೆನ್ಷನ್ ಆಗಿರುತ್ತೆ. ಸೊ ಅಲ್ಲೋಗಿ DM ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಗೈಸ್, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಈ ವಿಡಿಯೋ ನೋಡಿದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕೋರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇಷ್ಟ ಆಗಿದೆ ವಿಡಿಯೋ, ಮುಂದಿನ ವೀಡಿಯೋಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.